ಫ್ರೆಂಡ್ಸ್, ನಾನು ಮೊದಲಿಗೆ ಒಂದು 7-8 ವಿಡಿಯೋ ಮಾಡಿದ್ದೆ, ಬಟ್ ಸ್ಟಾಪ್ ಮಾಡಿದ್ದೆ. ಈಗ ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಆಲ್ರೆಡಿ ಪೂಜೆ ಆಗಿದೆ. ಪೂಜೆ ಎಲ್ಲ ಆಗಿದೆ. ಈಗ ನನ್ನ ಮಕ್ಕಳು ಸ್ಕೂಲಿಗೆ ಹೊರಟಿದ್ದಾರೆ. ಒಬ್ಬಳು ತಿಂಡಿ ತಿಂತಾ ಇದ್ದಾಳೆ. ಇವನು ದೊಡ್ಡವನು ನಿಖಿಲೇಶ್ ಅಂತ. ಇವಳು ಮೂರನೇವಳು ತಿಂಡಿ ತಿಂತಾ ಇದ್ದಾಳೆ. ಹಾಯ್ ಮಾಡೇಶು, ಹಾಯ್. ಇವನು ಕೌಶಿಕ್ ಅಂತ ಎರಡನೇವನು. ಇವನು ಬರ್ತಡೇ ಇದೆ ಇವತ್ತು, ಅದಕ್ಕಾಗಿ ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂತಂದು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಿಮ್ಮ ಬರ್ತಡೇ ಇರೋದಕ್ಕೆ ಈಗ ಹೊಸ ಡ್ರೆಸ್ ಸೆಕೆಂಡ್ ಸ್ಕೂಲಿಗೆ ರೆಡಿಯಾಗಿದ್ದಾನೆ. ಹಾಗೆ ಸ್ಕೂಲಿಗೆ ಹೋಗೋಕ್ಕೆ ಅಕ್ಕಿ ಮತ್ತು ಫ್ರೆಂಡ್ಸಿಗೆ ಗಿಫ್ಟು ಅಂತ ಪೆನ್ಸಿಲು ತಂದಿದ್ದಾನೆ. ಮ್ಯಾಮ್ಗಳಿಗೆ ಪೆನ್ಗಳು ತಂದಿದ್ದಾನೆ. ಶೂ ಹಾಕ್ಕೊಂಡು ರೆಡಿ ಆಗ್ತಾ ಇದ್ದಾರೆ ಸ್ಕೂಲಿಗೆ ಹೋಗೋಕ್ಕೆ. ನನ್ನ ಮಗನಿಗೆ ವಿಶ್ ಮಾಡಿ. ಸ್ಕೂಲಿಗೆ ಹೊರಟರು. ಸ್ಕೂಲಿಗೆ ಬಿಡೋಕ್ಕೆ ಟೈಮ್ ಆಗಿದೆ. ಹಾಗೆ ಇವಾಗ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಮ್ಮ ಮನೆಯಿಂದ ಸ್ಕೂಲಿಗೆ 5 ಕಿಲೋಮೀಟ್ರ್ ಆಗುತ್ತೆ. ಸ್ವಲ್ಪ ಡಿಸ್ಟರ್ಬೆನ್ಸ್ ಇದೆ. ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವು ಸ್ಕೂಲ್ ಬಂತು. ಸ್ಕೂಲ್ ಮುಂದ್ಗಡೆನೇ ಬಂದ್ವಿ. ಒಂದು 15 ನಿಮಿಷ ಮುಂಚೆ ಬಂದಿದ್ದೀವಿ. ಇವತ್ತು 8:45 ಬಂದಿದ್ದೀವಿ. ಹಂಗಂದು ಅಷ್ಟೊಂದು ದಿನ ಹುಡ್ರು ಬಂದಿಲ್ಲ. ಮಳೆ ಬಂದು ತುಂಬ ಕೆಸರಿದೆ ಅಲ್ಲಿ ಸ್ಕೂಲ್ ಮುಂದ್ಗಡೆ ಎಲ್ಲ. ಕೈಯಲ್ಲಿ ಹಿಡ್ಕೊಂಡ್ರೆ ತುಂಬ ವಜೆ ಇತ್ತು. ನನ್ನ ಮಗ ಹಿಂದ್ಗಡೆ ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದ. ನಾವು ಮುಂದ್ಗಡೆ ಹೋಗ್ತಾ ಇದ್ವಿ. ಇನ್ನು ಮುಂದ್ಗಡೆ ಟೈಮ್ ಆಗಿರಲಿಲ್ಲ. ಅವರಿಗೆ ಬರ್ತಡೇ ಚಿಲ್ಡ್ರನ್ಸ್ಗೆ ಇದೇ ಥರ ಡೈಲಿ ಕುಂದಿರಿಸಿ ಆರತಿ ಮಾಡ್ತಾರೆ ಅವರು ಆ ಸ್ಕೂಲಲ್ಲಿ. ಎಲ್ಲ ಚಿಲ್ಡ್ರನ್ಸ್ಗೂ ಇದೇ ಥರನೇ ಅಲ್ಲಿ ಅವರಿಗೆ ಬರ್ತಡೇ ವಿಶ್ ಮಾಡೋದು ಸ್ಕೂಲಲ್ಲಿ. ತುಂಬ ಚೆನ್ನಾಗಿದೆ. ನನಗೂ ಮೊದಲು ನೋಡಿದಾಗ ಬಹಳ ಖುಷಿ ಆಯಿತು. ನಾವು ಮೊದಲು ಹಳ್ಳಿಯಲ್ಲಿದ್ವಿ. ಈಗ ಅಕ್ಕಿ ಕಳಿಸಿದ್ದೆ 1.5-2 kg ಅಷ್ಟು ಮನೆಯಿಂದ. ಅವ್ರ ಮ್ಯಾಮ್ಗೆ ಕೊಟ್ಟು ಕಾಲಿಗೆ ಬಿದ್ದು ಬರ್ತಾ ಇದ್ದಾನೆ. ಅದನ್ನು ಅಕ್ಕಿ ಕೊಟ್ಟಿರೋದು ಆ ಸ್ಕೂಲಿಂದ ಎಲ್ಲ ಎಲ್ಲ ಅಕ್ಕಿ ಕಲೆಕ್ಟ್ ಮಾಡ್ಕೊಂಡು ಅನಾಥಾಶ್ರಮಗಳಿಗೆ ಕಳಿಸ್ತಾರೆ ಅವರು ಆ ಸ್ಕೂಲ್ ವತಿಯಿಂದ. ಈಗ ನಾಗರ ಪಂಚಮಿ ಇದ್ದಿದ್ದರಿಂದ ಅವರು ಅಲ್ಲೇ ಸ್ಕೂಲಲ್ಲೇ ಒಂದು ನಾಗಪ್ಪನ ಕುಂದಿರಿಸಿ ಮತ್ತು ಅಮ್ಮನ ಫೋಟೋ ಇಟ್ಟು ಅಲ್ಲೇ ನಾಗಪ್ಪನ ಪೂಜೆ ಮಾಡಿ ಹಾಲು ಹಾಕಿದ್ರು. ಸೂಪರಾ? ಸೂಪರ್ ಚೆನ್ನಾಗೈತಿ. ಚಾಕ್ಲೇಟ್ ಹಚ್ಚಪ್ಪು.
ಕೋಚಿ ಅಂತ ಅವನೇ ಕಟ್ ಮಾಡ್ತಾನೆ ಬಿಡು